ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಾನಿವತ್ತು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಯಾವುದಪ್ಪ ಆ ಪುಣ್ಯಕ್ಷೇತ್ರ, ಎಲ್ಲಿದೆ ಅದು, ಅಂಥ ವಿಶೇಷತೆ ಆ ದೇವಸ್ಥಾನದಲ್ಲಿ ಏನಿದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ, ಆ ದೇವಸ್ಥಾನದ ಫುಲ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಈ ದೇವಸ್ಥಾನ ಇರೋದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಗುಬ್ಬಿಗ ಅನ್ನುವಂಥ ಗ್ರಾಮದಲ್ಲಿ. ಈ ದೇವಸ್ಥಾನದ ಹೆಸರು ಗುಳಿಗುಳಿ ಶಂಕರೇಶ್ವರ. ಹೌದು, ಇದು ಶಿವನ ಸಾನ್ನಿಧ್ಯ. ಇಲ್ಲಿ ಹಲವಾರು ವಿಶೇಷ ಪೂಜೆಗಳು ನಡೆಯುತ್ತೆ, ಅನ್ನದಾನ ನಡೆಯುತ್ತೆ. ಇಲ್ಲೊಂದು ಮಾಯಾಕೊಳ ಕೂಡ ಇದೆ. ಬನ್ನಿ, ಇದನ್ನೆಲ್ಲ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಮೊದಲು ನಾವು ದೇವರ ದರ್ಶನ ಪಡೆಯೋಣ. ದೇವರ ದರ್ಶನ ಪಡೆದಾದ ಮೇಲೆ ಇಲ್ಲಿ ಹಲವಾರು ವಿಶೇಷ ಪೂಜೆಗಳನ್ನ ಮಾಡ್ತಾರೆ. ಅದಕ್ಕೆಲ್ಲ ನಾವು ರಶೀದಿನ ತಗೋಬೇಕು. ಯಾವ್ಯಾವ ಪೂಜೆಗಳು ನಡೆಯುತ್ತಪ್ಪ ಇಲ್ಲಿ ಅಂತಂದರೆ, 101 ರೂಪಾಯಿಗೆ ಸಂಪೂರ್ಣ ಪೂಜೆ ಮಾಡಿ ಕೊಡ್ತಾರೆ. 51 ರೂಪಾಯಿಗೆ ಬಿಲ್ವ ಅರ್ಚನೆ ಮಾಡಿ ಕೊಡ್ತಾರೆ. 10 ರೂಪಾಯಿ ಕುಂಕುಮ ಅರ್ಚನೆಗೆ ತಗೊಳ್ತಾರೆ. ಇಲ್ಲೊಂದು ಮಾಯಾಕೊಳ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಬಿಲ್ವ ಪತ್ರೆಯನ್ನು ಬಿಡುವಂಥ ಪದ್ಧತಿ ಇದೆ. ಅದಕ್ಕೆ 20 ರೂಪಾಯಿ ತಗೊಳ್ತಾರೆ ಒಂದು ಬಿಲ್ವ ಪತ್ರೆಗೆ. ಮತ್ತು ಇಲ್ಲಿ ಸಾಮೂಹಿಕ ರುದ್ರಾಭಿಷೇಕ ಮಾಡ್ತಾರೆ. ಪ್ರತಿ ಸೋಮವಾರ ಸಾಮೂಹಿಕ ರುದ್ರಾಭಿಷೇಕ ಮಾಡ್ತಾರೆ. ಅದಕ್ಕೆ 151 ರೂಪಾಯಿ ತಗೊಳ್ತಾರೆ. ಇಲ್ಲ, ನಾನು ಸಪ್ರೇಟಾಗಿ ರುದ್ರಾಭಿಷೇಕನ ಮಾಡಿಸ್ತೀನಿ, ಸಾಮೂಹಿಕವಾಗಿ ಮಾಡಿಸಲ್ಲ ಅನ್ನೋರಿಗೆ 1001 ರೂಪಾಯಿ ತಗೊಳ್ತಾರೆ. ಇಲ್ಲಿ ವಿಶೇಷ ಪೂಜೆಗಳು ಕೂಡ ನಡೀತವೆ. ಗಣಹೋಮ, ರುದ್ರ ಜಪ, ಮೃತ್ಯುಂಜಯ ಜಪಗಳು ಕೂಡ ಇಲ್ಲಿ ಮಾಡಿಕೊಡ್ತಾರೆ. ಅದಕ್ಕೆ ಆದಂತಹ ಬೆಲೆ ಇರುತ್ತೆ. ಎಷ್ಟು ಅಂಥೇಳಿ ನೀವು ಕಮಿಟಿ ಹತ್ರ ಕೇಳ್ಕೋಬೇಕಾಗತ್ತೆ. ಪ್ರತಿ ಹುಣ್ಣಿಮೆಯ ದಿನ ಇಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಕೂಡ ಮಾಡ್ತಾರೆ. ಮತ್ತು ಪ್ರತಿ ಸೋಮವಾರ ರುದ್ರಾಭಿಷೇಕ ಇರುವಂಥ ದಿನ ಮತ್ತು ವಿಶೇಷ ಪೂಜೆಗಳು ಇರುವಂತಹ ದಿನ ಇಲ್ಲಿ ಅನ್ನದಾನ ಕೂಡ ನಡೆಯುತ್ತೆ. ಅನ್ನದಾನನ ಬೇರೆಯವರು ಯಾರಾದರೂ ಅನ್ನದಾನ ಮಾಡಬೇಕು ಅಂತ ಅಂದ್ಕೊಂಡವರು ಇಲ್ಲಿ ಕಮಿಟಿ ಜೊತೆಗೆ ಹೆಸರು ಬರೆಸಿದ್ರೆ ಅವರಿಗೆ ಅನ್ನದಾನ ಮಾಡುವಂಥ ಪುಣ್ಯ ಕೆಲಸ ಕೂಡ ಈ ದೇವಸ್ಥಾನದಲ್ಲಿ ಕಲ್ಪಿಸಿ ಕೊಡಲಾಗುತ್ತದೆ. ಇಲ್ಲೊಂದು ಮಾಯಾಕೊಳ ಇದೆ ಅಂತ ಕೂಡ ನಾನು ನಿಮಗೆ ಹೇಳಿದ್ನಲ್ಲ, ಆ ಮಾಯಾಕೊಳದಲ್ಲಿ ನಾರ್ಮಲಿ ಎಲ್ಲೂ ಈ ಎಲೆಗಳು ನೀರಲ್ಲಿ ಮುಳುಗಲ್ಲ, ಯಾವ ಎಲೆಗಳು ಕೂಡ ಮುಳುಗಲ್ಲ. ಆದರೆ ಈ ಮಾಯಾಕೊಳದಲ್ಲಿ ಬಿಲ್ವಪತ್ರ ಎಲೆ ಮುಳುಗತ್ತೆ. ಬೇರೆ ಯಾವ ಎಲೆ ಕೂಡ ಮುಳುಗಲ್ಲ, ಬಿಲ್ವಪತ್ರ ಎಲೆ ಮುಳುಗತ್ತೆ. ದೇವಸ್ಥಾನ ಎಲ್ಲ ಪ್ರದಕ್ಷಿಣೆ ಬಂದಾದಮೇಲೆ ಇಲ್ಲಿ ಪ್ರಸಾದ ಕೊಟ್ಟರು, ಅವಲಕ್ಕಿ ಪ್ರಸಾದ. ಇದನ್ನೆಲ್ಲ ತೊಗೊಂಡು ಆದ ನಂತರ ನಾವು ಜಟಾತೀರ್ಥಕ್ಕೆ ಹೊರಟ್ವಿ. ಇಲ್ಲಿ 20 ರೂಪಾಯಿ ಕೊಟ್ಟು ಈ ಬಿಲ್ವಪತ್ರ ಎಲೆನ ತೊಗೋಬೇಕಿತ್ತು. ಮುಂಚೆ ಎಲ್ಲ ಇದಕ್ಕೆ ಬಿಲ್ ಏನೂ ಇರಲಿಲ್ಲ. ಇಲ್ಲೇ ಬಿಲ್ವಪತ್ರೆ ಮರ ಇತ್ತು, ಅದರಿಂದ ಕಿತ್ಕೊಂಡೋಗಿ ಬಿಟ್ಟಿದ್ರೆ ಆಗ್ತಿತ್ತು. ಆದರೆ ಈಗ ಇಲ್ಲಿ ಬೇರೆಯವರು ಯಾರು ಆ ಬಿಲ್ವಪತ್ರೆ ಎಲೆನ ಮುಟ್ಟಂಗಿಲ್ಲ. ದೇವಸ್ಥಾನದ ವತಿಯವರಿಂದನೇ ಅದನ್ನು ಕೀಳಬೇಕು. ಸೊ ಅದಕ್ಕೆ 20 ರೂಪಾಯಿ ಬಿಲ್ ಮಾಡಿದ್ದಾರೆ. ಅದನ್ನು ನಾವಿಲ್ಲಿ ದೇವಸ್ಥಾನದ ಕೌಂಟ್ರಲ್ಲಿ ತೊಗೊಂಡು ಜಟಾತೀರ್ಥಕ್ಕೆ ಹೋಗೋಣ. ಈ ಜಟಾತೀರ್ಥ ಏನು ವಿಶೇಷತೆ ಇದೆ, ಇದು ಹೇಗೆ ಉದ್ಭವ ಆಯಿತು ಅನ್ನೋದಕ್ಕೆ ಒಂದು ಚಿಕ್ಕ ಕಥೆ ಇದೆ. ಸಾಕ್ಷಾತ್ ಪರಮಾತ್ಮ ಶಿವ ಭೂಮಿಗೆ ಬಂದಾಗ ಅವ್ರಿಗೆ ತುಂಬ ಬಾಯಾರಿಕೆ ಆಗುತ್ತೆ. ಆಗ ಅವರು ಗಂಗೆನ ಭೂಮಿಗೆ ಬರಮಾಡ್ಕೊಳ್ತಾರೆ. ಅವರ ದಾಹ ತೀರಿದ ಮೇಲೆ, ಅವರ ಬಾಯಾರಿಕೆ ಕಡಿಮೆ ಆದಮೇಲೆ ಶಿವ ಗಂಗೆಗೆ ಹೇಳ್ತಾರೆ, ನೀವು ಭೂಮಿಲೇ ಇದ್ದು ಜನರ ಕಷ್ಟವನ್ನು ಪರಿಹರಿಸೋ ತೀರ್ಥದ ರೂಪದಲ್ಲಿ ನೀವು ಭೂಮಿಲೇ ಇರಿ ಅಂತ ಗಂಗೆಗೆ ಶಿವ ಹೇಳ್ತಾರೆ. ಆಗ ಗಂಗೆ, ನೀವು ನನ್ನ ಜೊತೆ ಈ ಸಾನ್ನಿಧ್ಯದಲ್ಲಿ ಇದ್ದರೆ ನಾನು ಖಂಡಿತ ಇರ್ತೀನಿ ಅಂತ ಗಂಗೆ ಹೇಳಿದಾಗ ಶಿವ ತಥಾಸ್ತು ಅಂತ ಹೇಳಿ ಶಿವ ಗಂಗೆ ಇಬ್ಬರು ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ಶಿವನ ಜಡೆಯಿಂದ ಬಂದಂತಹ ಗಂಗೆನೇ ಈ ತೀರ್ಥ. ಇದಕ್ಕೆ ಜಟಾತೀರ್ಥ ಅಂತ ಹೇಳ್ತಾರೆ. ಶಿವನ ಜಡೆಗೆ ಜಟ ಅಂತ ಹೇಳ್ತಾರೆ. ಆ ಜಡೆಯಿಂದ ಬಂದಂಥ ಗಂಗೆಗೆ ಜಟಾತೀರ್ಥ ಅಂತ ಹೇಳ್ತಾರೆ. ಈ ಕೊಳಕ್ಕೆ ಬೇರೆ ಎಲ್ಲಿಂದನೂ ಕೂಡ ನೀರು ಬರ್ತಾ ಇಲ್ಲ. ವರ್ಷದ 365 ದಿನ ಕೂಡ ಈ ಕೊಳದಲ್ಲಿ ನೀರು ಹೀಗೆ ಇರುತ್ತೆ, ಹೀಗೆ ಹರಿತಾನೇ ಇರುತ್ತೆ. ಇದಕ್ಕೆ ಬೇರೆ ಯಾವ ಕಡೆಯಿಂದನೂ ನೀರು ಬರೋದಕ್ಕೆ ಅವಕಾಶನೇ ಇಲ್ಲ, ಯಾಕಂದರೆ ಸುತ್ತ ಕಟ್ಟೆ ಕಟ್ಟಿದ್ದಾರೆ. ಇಲ್ಲಿನ ಜನ ಏನು ಹೇಳ್ತಾರೆ ಅಪ್ಪ ಅಂತಂದರೆ, ಈ ಜಲ ಕಾಶಿಯಿಂದ ಜಲದ ರೂಪದಲ್ಲಿ ಉದ್ಭವವಾಗಿ ಇಲ್ಲಿ ಉಕ್ಕಿ ಬರ್ತಾ ಇದೆ, ಇದು ಕಾಶಿಯಿಂದ ಬಂದಂತಹ ಜಲ ಅಂತ ಇಲ್ಲಿನ ಜನರ ನಂಬಿಕೆ. ಈ ಕೊಳದಲ್ಲಿ ಜಡೆಯ ರೀತಿ ಪಾಚಿಗಳು ತುಂಬ ಇದೆ. ಈ ಪಾಚಿಗಳನ್ನ ಶಿವನ ಜಟ ಅಂತ ಹೇಳ್ತಾರೆ. ಇದು ಸೂರ್ಯ ಉದಯದ ಸಮಯ ಮತ್ತು ಸೂರ್ಯ ಮುಳುಗುವಂಥ ಸಮಯಕ್ಕೆ ಚಿನ್ನದ ರೀತಿ ಹೊಳೆಯುತ್ತಾ ಇರುತ್ತೆ. ಇದನ್ನು ಶಿವನ ಜಡೆ ಅಂತ ಹೇಳಿ ಇಲ್ಲಿಯ ಜನ ನಂಬ್ತಾರೆ. ಈ ನೀರು ಎಷ್ಟು ಶುದ್ಧವಾಗಿದೆ ಅಂತ ಹೇಳಿದರೆ, ಇದರ ತಳಭಾಗದಲ್ಲಿ ಏನಿದೆ ಅನ್ನೋದು ನಾವು ಬರಿಗಣ್ಣಿನಿಂದನೇ ಮೇಲ್ಗಡೆ ನೋಡ್ಬೋದು, ಅಷ್ಟು ಶುದ್ಧವಾಗಿದೆ. ಸೈಂಟಿಫಿಕ್ಲಿ ಇದು ಕೂಡ ತುಂಬ ಶುದ್ಧವಾಗಿದೆ. ಏನು ನಾವು ನಾರ್ಮಲಿ ಬಿಸ್ಲೇರಿ ನೀರು ಕುಡಿತೀವಲ್ಲ, ಅದಕ್ಕಿಂತ 10 ಭಾಗ ಶುದ್ಧವಾಗಿದೆ ಅನ್ನೋದು ಪ್ರೂವ್ ಆಗಿದೆ.
ಇದು ಹಲವಾರು ರೀತಿಯ ರೋಗಗಳನ್ನ ಕೂಡ ಪರಿಹರಿಸುತ್ತೆ ಈ ತೀರ್ಥ ಅಂತ ಹೇಳ್ತಾರೆ. ಹಲವಾರು ಚರ್ಮ ರೋಗಗಳು ಕೂಡ ಈ ನೀರಿನಿಂದ ವಾಸಿಯಾಗತ್ತೆ ಅಂತ ಜನರ ನಂಬಿಕೆ ಇದೆ. ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ಬಿಲ್ವಪತ್ರೆ ಎಲೆ ಮುಳುಗತ್ತೆ ಅಂತ ಹೇಳಿದೆ. ನೀವು ಬೇಕಾದರೆ ಟೆಸ್ಟ್ ಮಾಡಿ ನೋಡಿ, ಈ ಕೊಳದಲ್ಲಿ ಬೇರೆ ಯಾವ ಎಲೆನೂ ಮುಳುಗಲ್ಲ, ಬಿಲ್ವಪತ್ರೆ ಎಲೆ ಮಾತ್ರ ಮುಳುಗತ್ತೆ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಏನೋ ಒಂದು ಕೋರಿಕೆ ಇರುತ್ತೆ, ಆ ಕೋರಿಕೆನ ನಾವು ನೆನೆಸ್ಕೊಂಡು ಬಿಲ್ವಪತ್ರೆ ಎಲೆನ ಮುಳುಗಿಸಿ ಬಿಟ್ಟರೆ ಅದು ತುಂಬ ಆಳಕ್ಕೆ ಹೋಗಿ ಆಳವನ್ನು ಮುಟ್ಟಿ ನಮ್ಮ ಕೆಲಸ ಆಗೋದಾದರೆ ಮಾತ್ರ ಎಲೆ ಮೇಲೆ ಎದ್ದು ಬರುತ್ತೆ, ಇಲ್ಲಾಂದರೆ ಎಲೆ ಬರಲ್ಲ. ಮುಟ್ಟಿದ ತಕ್ಷಣ ಬಂತು ಅಂದರೆ ನಮ್ಮ ಕೆಲಸ ಬೇಗ ಆಗುತ್ತೆ. ಒಂದು 5 ನಿಮಿಷ 10 ನಿಮಿಷ ಬಿಟ್ಟು ಬಂತು ಅಂದರೆ ನಮ್ಮ ಕೆಲಸ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಬರಲೇ ಇಲ್ಲ ಅಂತಂದರೆ ನಮ್ಮ ಕೆಲಸ ಆಗೋದೇ ಇಲ್ಲ ಅನ್ನುವಂಥ ನಂಬಿಕೆ. ಒಂದು ವೇಳೆ ನಾವು ಬಿಟ್ಟಿರ್ತಕ್ಕಂಥ ಎಲೆ ಮೇಲೆ ಬಂದರೆ ಆ ಬಿಲ್ವಪತ್ರೆ ಎಲೆನ ಈ ಈಶ್ವರಲಿಂಗದ ತಲೆ ಮೇಲೆ ಇಟ್ಬಿಟ್ಟು ಅಲ್ಲಿರುವಂಥ ನೀರಿನಿಂದ ನಾವು ಅಭಿಷೇಕ ಮಾಡಬೇಕು. ನಂತರ ಆ ಎಲೆನ ನಾವು ಮನೆಗೆ ತೊಗೊಂಡು ಬರ್ಬೋದು, ಇಲ್ಲಾಂದರೆ ಅಲ್ಲೇ ನಾವು ಸೇವಿಸ್ಬೋದು. ಈ ಥರ ಪ್ರತೀತಿ ಈ ಗುಳಿಗುಳಿ ಶಂಕರೇಶ್ವರ ದೇವಸ್ಥಾನದಲ್ಲಿ ಇದೆ. ನಾವು ಕೂಡ ಬಿಲ್ವಪತ್ರೆನ ಬಿಟ್ಟಿದ್ವಿ, ಅದು ಮೇಲೆ ಕೂಡ ಬಂದಿತ್ತು, ಆ ಕೆಲಸ ಕೂಡ ನಮಗೆ ಆಗಿದೆ. ಇದು ಪೂಜೆ ಎಲ್ಲ ಮುಗಿಸಿ ಬಂದ ನಂತರ ನಮಗೆ ಊಟದ ವ್ಯವಸ್ಥೆ ಇತ್ತು. ಅದೇ ನಾವು ಯಾವತ್ತೂ ಊಟ ಮಾಡಿರಲಿಲ್ಲ ಇಲ್ಲಿ, ಯಾಕಂದರೆ ನಾವು ಯಾವ ಸೋಮವಾರನೂ ಹೋಗಿರಲಿಲ್ಲ, ಬೇರೆ ವಾರ ಹೋಗಿದ್ವಿ. ಸೊ ಇವತ್ತು ಸೋಮವಾರ ಬಂದಿದ್ದರಿಂದ ಇಲ್ಲಿ ನಮಗೆ ಪ್ರಸಾದ ಕೂಡ ಸಿಕ್ತು. ಪ್ರಸಾದನ ಸ್ವೀಕರಿಸಿ ನಾವು ಮನೆಗೆ ಹೊರಟ್ವಿ. ಯಾರಿಗೆಲ್ಲ ಈ ದೇವಸ್ಥಾನ ಗೊತ್ತು ಕಮೆಂಟ್ ಮೂಲಕ ತಿಳಿಸಿ. ಒಂದು ಸತಿ ಈ ದೇವಸ್ಥಾನಕ್ಕೆ ಬನ್ನಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ನೋಡೋ ಅಂಥ ಪ್ಲೇಸು ಬರೀ ದೇವಸ್ಥಾನ ಅಲ್ಲ, ನೋಡೋ ಅಂಥ ಪ್ಲೇಸು ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ ಈ ದೇವಸ್ಥಾನ. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು ಸತಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್.